ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ನ್ಯಾಕ್ ಎಗ್ ಕಟ್ಲೆಟ್. ಮೊದಲಿಗೆ 6 ಎಗ್ ಕಟ್ಲೆಟ್ಗೆ 12 ಚಪಾತಿ ಉಂಡೆಗಳನ್ನ ರೆಡಿ ಮಾಡಿಟ್ಕೊಳ್ಳಿ. ಮತ್ತೆ 6 ಎಗ್ ಕಟ್ಲೆಟ್ಗೆ 6 ಮೊಟ್ಟೆಗಳು ಬೇಕಾಗುತ್ತೆ. 6 ಎಗ್ ಕಟ್ಲೆಟ್ಗೆ 1 ಟೊಮ್ಯಾಟೊ, 1 ಈರುಳ್ಳಿ, 5 ರಿಂದ 6 ಹಸಿಮೆಣಸಿನಕಾಯಿ ಚಾಪರಲ್ಲಿ ಹಾಕಿ ಚಾಪ್ ಮಾಡ್ಕೊಳ್ಳಿ. ಚಾಪರ್ ಇಲ್ಲ ಅಂದರೆ ಸಣ್ಣದಾಗಿ ಹಚ್ಕೊಳ್ಳಿ. 10 ರಿಂದ 20 ಗ್ರಾಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತದೆ. ಎಗ್ ಕಟ್ಲೆಟ್ಗೆ ಸ್ವಲ್ಪ ಮಸಾಲೆ, 1 ಸ್ಪೂನ್ ಖಾರದ ಪುಡಿ, 3/4 ಸ್ಪೂನ್ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಬಟ್ಲಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿರಿ. ಎಗ್ ಕಟ್ಲೆಟ್ ತವಾ ಮೇಲೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ, 50 ಗ್ರಾಮ್ ಅಷ್ಟು. ಮೊದಲಿಗೆ ಒಲೆ ಮೇಲೆ ಒಂದು ಹೆಂಚಿಡಿ, ಲೋ ಫ್ಲೇಮ್ ಬಿಸಿಯಾಗಲಿ ತವಾ. ನಾವು ಚಪಾತಿ ಉಂಡೆಗಳು ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಸಣ್ಣದಾಗಿ ಲಟ್ಟಿಸ್ಕೊಳ್ಳಿ. ಪ್ಯಾನ್ ಬಿಸಿಯಾಗಿದೆ. ಈಗ 50 ಗ್ರಾಮ್ ಅಷ್ಟು ಎಣ್ಣೆನ ಹೆಂಚ್ ಮೇಲೆ ಹಾಕೊಳ್ಳಿ. ನೆಕ್ಸ್ಟು ಒಂದು ಗ್ಲಾಸಲ್ಲೋ ಅಥವಾ ಬಟ್ಲಲ್ಲಿ ಮೊಟ್ಟೆ ಹೊಡೆದುಕೊಳ್ಳಿ. ರುಚಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಮಸಾಲೆ, ಹಾಗೆ ನಾವು ಚಾಪ್ ಮಾಡ್ಕೊಂಡಿದ್ವಲ್ಲ ಅದನ್ನು 1 ಸ್ಪೂನು ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಬೀಟ್ ಮಾಡಿ. ಈಗ ಒಂದು ಚಿಕ್ಕ ಬಟ್ಲ ಮೇಲೆ ನಾವು ಚಪಾತಿ ಲಟ್ಸ್ಕೊಂಡಿದ್ವಲ್ಲ ಅದನ್ನ ಈ ಥರ ಆ ಬಟ್ಲ ಮೇಲೆ ಹಾಕಿ, ಅದಾದಮೇಲೆ ಆ ಚಪಾತಿ ಹಸಿದ ಮೇಲೆ ನಾವು ಮೊಟ್ಟೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳಿ. ಅದ್ರ ಮೇಲೆ ಇನ್ನೊಂದು ಚಪಾತಿ ಲಟ್ಸಿರೋ ಅಂಥದ್ದು ಅದ್ರ ಮೇಲೆ ಪ್ಯಾಕ್ ಮಾಡಿ ಈ ಥರ. ಮತ್ತು ಸೈಡಲ್ಲಿ ಎಕ್ಸ್ಟ್ರಾ ಚಪಾತಿ ಹಸಿಟ್ಟು ತೆಗೆದುಬಿಡಿ. ಆಮೇಲೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ, ಪ್ಯಾಕ್ ಮಾಡ್ಕೊಳ್ಳಿ. ತವ ಮೇಲೆ ಈಗ ಎಣ್ಣೆ ಬಿಸಿಯಾಗಿದೆ. ಪ್ಯಾಕ್ ಮಾಡ್ಕೊಂಡಾದ್ಮೇಲೆ ಬಟ್ಲ ಜೊತೆಗೆ ಈ ಥರ ಹಾಕಿ ಈಗ ಎಣ್ಣೆಯಲ್ಲಿ ಬಿಡಿ. ಲೋ ಫ್ಲೇಮಲ್ಲಿ ಆ ಕಡೆ ಈ ಕಡೆ ತಿರುಗಿಸಿ. ಲೋ ಫ್ಲೇಮ್ ಯಾಕಂದರೆ ಒಳಗಡೆ ಮೊಟ್ಟೆ ಬೇಯಬೇಕಲ್ವಾ, ಅದಕ್ಕೆ ಲೋ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ. ಈ ಥರ ಮಾಡಿಕೊಟ್ರೆ ಇವನ್ ಮಕ್ಕಳಿಗೂ ಬಹಳ ಇಷ್ಟ ಆಗುತ್ತೆ, ಚೆನ್ನಾಗಿ ಸೇವಿಸ್ತಾರೆ. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಟ್ರೈ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ.